ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ವಸಂತ 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 ಇವಾಗ ರಿಯಲೈಸ್ ಆಗೋಯ್ತು ಅವಳಿಗೆ. ಅಪ್ಪ ಮುಯ್ ಕೊಟ್ಟವನ್ಗೆ ಕೇಕ್ ತಿನ್ಸಿಲ್ಲಪ್ಪ ನೀನು. ಯಾರು ಸಂಜೆ ಹೊತ್ತು ಅಡ್ಗೆ ಮಾಡ್ಬೇಕಾದ್ರೆ ಮಲ್ಲಿಗೆ ಬುಡ್ಕೊಂಡ್ ಮಾಡ್ತಾರೆ. ಎರಡೇ ಹಣ್ಣಿಗೆ ಮರ್ಯಾದೆ ಕಳ್ಸ್ಕೊಬಿಟ್ಟ. ತುಂಬಾ ಫೇಮಸ್ ಇದ್ರು ಕೂಡ ಚಾನಲ್ ಅಲ್ಲಿ ಸಬ್ಸ್ಕ್ರೈಬರ್ಸೇ ಇಲ್ಲ. ನಾನು ನಿಂತರನೇ ಇದ್ದೆ, ಈಗ ದೇವರಾಗ್ಬಿಟ್ಟಿದೀನಿ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ? ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ. ನಾಗೇಂದ್ರ ಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಸ್ನೇಹಿತರೆ, ಇವತ್ತು ನಾವು ನಮ್ಮ ಮನೆಗೆ ನಮ್ಮ ಅಪ್ಪ ಅವರ ಏನು ಬರ್ತಡೇ. ಎಷ್ಟನೇ ವರ್ಷದ ಬರ್ತಡೇ ಅಮ್ಮ ಇದು? 60 ವರ್ಷ ಆಗಿದೆ. ಸೊ ಅವ್ರದ್ದು ಬರ್ತಡೇ ಮಾಡಕ್ ಬಂದಿದೀವಿ. ಸೊ ಅಮ್ಮ ನಿಂದೆ ಯಾವಾಗಮ್ಮ ಬರ್ತಡೇ? ಅಮ್ಮಂದ ಆಯ್ತು, ಜನವರಿಗೆ ಮಾಡಿದ್ವಲ್ಲ. ಓಕೆ, ನಿಂದೆ ಯಾವಾಗ ಅಶ್ವಿನಿ? ಜುಲೈ 14. ನೋಡಿ ಇವ್ರೆ, ನಾನು ಹೇಳ್ತಾ ಇದ್ನಲ್ಲ, ದ ಫಾಸ್ಟೆಸ್ಟ್ 100K ಆಗಿರೋ ಸಬ್ಸ್ಕ್ರೈಬರ್ ಆಗಿರೋ ಚಾನೆಲ್, ಸಬ್ಸ್ಕ್ರೈಬರ್ಸ್ ಆಗಿರೋ ಚಾನೆಲ್. ಹಾಗೆ ಇವ್ರದ್ದು ನೋಡಿ 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಆಲ್ರೆಡಿ. ಸೊ ಹಾಗೆ ಇವ್ರು ನೋಡಿ ಇನ್ನ 13,000 ಅಲ್ಲಿ ಇದ್ದಾರೆ. ತುಂಬಾ ಫೇಮಸ್ ಇದ್ರು ಕೂಡ ಚಾನೆಲ್ ಅಲ್ಲಿ ಸಬ್ಸ್ಕ್ರೈಬರ್ಸೇ ಇಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಇರ್ಲಿ, ನಂದು ಹೊಸ ಚಾನಲ್, ಶಾರ್ಟ್ಸ್ ಆಗ್ತಾ ಇಲ್ಲ, ನನ್ ಲಾಗ್ ಚಾನಲ್. ಅದಕ್ಕೆ ಎಲ್ಲಾರ್ಗು ಚಾನಲ್ ಓಪನ್ ಮಾಡ್ಬಿಡ್ತಾ ಇದೀವಿ. ನಿಂಗೊಂದ್ ಚಾನಲ್ ಬೇಕನಾ? ನಿಂಗೊಂದ್ ಚಾನಲ್ ಬೇಕಾ? ಕ್ರಿಸಂತು 1 2 3 ನೀನೆ ಹಾಡಾಡ್ಬೇಕು. ಅದ್ ಕೊಡು, ಇವಳು ಕೊಡು, ಮೈಕ್ ಕೊಡು. ಅದೇ ಹೇಳ್ಕೊಟ್ರಲ್ಲ ಅದಾಡು. ಇವನ್ ಈ ಕಕ್ಕ ಮಾಡ್ತಾ ಇದೀನೋ. ನೈನಾ ನಿನ್ಗೂ ಆಸೆ ಆಗ್ತಿದ್ಯಾ? ಓಕೆ, ರೆಡಿ 1 2 3 ಸ್ಟಾರ್ಟ್. ಅದೇನು ಮಾಡು, ಹೇಳು. ದುಮ್ ತಕ್ ತೈ ತಕ್ ಆದ್ಮೇಲೆ ಏನ್ ಹೇಳು? ವಸಂತ 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 ವಸಂತ. ನಯನ ಮತ್ತೆ ಇವರು ಮಕ್ಕಳೆಲ್ಲ ಹೋಗ್ಬಿಟ್ಟು ಈ ನೇರಳೆ ಹಣ್ಣ ಕಿತ್ಕೊಂಡು ಬಂದಿದ್ದಾರೆ. ನಾನು ಅವಾಗ್ಲಿಂದ ತಿಂದಿಲ್ಲ, ಯಾಕಂತಂದ್ರೆ ಕೆಮ್ಮು ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇಷ್ಟೇ ಉಳಿಸಿದಿವ್ರು, ಇದೆಲ್ಲ ಖಾಲಿ ಮಾಡ್ಬಿಟ್ಟವ್ರೆ. ನಾಲ್ಗೆ ತೋರ್ಸ್ರೆ ಯಾರ್ಯಾರು ಎಷ್ಟೆಷ್ಟು. ಅಯ್ಯೋ ಚೆನ್ನಾಗಿ ಬಾರಿಸ್ಬಿಟ್ಟಿದ್ಯಾ ನೀನು. ಸಾಕು ನೀ ತಿಂದಿರೋದೆಲ್ಲ ಕಾಣ್ತಾ ಇದೆ ಒಂಥರ. ನೀನೇನೋ ಪಕ್ಕದಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೀಯಾ. ತಗೊಳಪ್ಪ, ಇರೋದು ಒಂದು. ಸಮಾಧಾನ ಆಯ್ತಾ? ನೋಡಿ ನಮ್ಮಮ್ಮ ನೇರಳೆ ಹಣ್ಣು ಅಲ್ಲಿರೋ ಮರದೆಲ್ಲ ಖಾಲಿ ಮಾಡ್ಬಿಡ್ತಿದ್ದಾರೆ. ಯಾರು ಅವನ್ನ ಯಾಕೆ ತೋರಿಸ್ತಾ ಇದೆಯಪ್ಪ? ಇವತ್ತೇ ಬಂದಿದ್ದವನು. ಅವನು ತೋರಿಸ್ಬಿಟ್ಟ ನೋಡಿ. ಎರಡೇ ಹಣ್ಣಿಗೆ ಮರ್ಯಾದೆ ಕಳ್ಸ್ಕೊಬಿಟ್ಟ. ಹೋಗ್ಬಿಟ್ಟು ತಿಂದಿದ್ 2 ಅನ್ಸ್ಕೊಳ್ತಾ ಇರೋದು ಮರ ಖಾಲಿ ಮಾಡಿದ್ದಾನೆ ಅಂತ. ಅವನ್ ಎರಡು ತಿಂದಮ್ಮ, ಅವನ್ ಬುಡ. ಎಲ್ರು ತಿಂದಿದ್ದಾರೆ. ನಿನ್ ನಂಬಿಕೆ ಇದೆ ಪೂರ್ತಿ? ನಿಮ್ಮ ಅಮ್ಮ ಮೇಲೆ ನಂಬಿಕೆ ಇದೆಯಾ? ಹೋಗಿ ಉಂಡಿ ತಗೋಬೋಗು. ಇವಾಗ ರಿಯಲೈಸ್ ಆಗೋಯ್ತು ಅವಳಿಗೆ. ಪಾಪ ನಯನ ಒಂದ್ ಕ್ಯಾರೆಕ್ಟರ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ನೀನು ಹೀರೋಯಿನ್ ನಯನ ನಿನ್ ಚಾನಲ್ ಅಲ್ಲಿ. ತುಂಬಾ ಜನ ಸಬ್ಸ್ಕ್ರೈಬ್ ಇಲ್ಲಿ ಅವ್ರ ಚಾನಲ್ ಅಲ್ಲೇ ನಮ್ಮ ಅಕ್ಕ ಹೀರೋಯಿನ್ನು. ನಮ್ಮ ಅಕ್ಕ ಬರ್ತಾಳೆ ಹಿಂಗ್ ಬಂದ್ಬಿಟ್ಟು ಹಾಯ್ ಅಂತಾಳೆ. ನಮ್ಮ ಅಕ್ಕ ಹಿಂಗ್ ಅಂದಿದ್ದಷ್ಟೇ ಸಬ್ಸ್ಕ್ರೈಬರ್ ಸ್ವೈಪ್ ಮಾಡ್ಬಿಡ್ತಾರೆ. ಹಿಂಗ್ ಅವಳ ಕೈ ಜೊತೆನೆ ಸ್ವೈಪ್ ಮಾಡ್ಬಿಡ್ತಾರೆ. ಮಮ್ಮಿ ವಿಡಿಯೋ ಮಾಡುವಾಗ ಎಲ್ಲೋ ಮಮ್ಮಿ ನಾರ್ಮಲ್ ಆಗಿ ಮಾತಾಡೋದು. ಎಲ್ಲೋ ನಮಸ್ಕಾರ, ವೆಲ್ಕಮ್ ಟು ಆಶಾ ಅಡ್ಗೆ ಮನೆ ಅಂತ ಹೇಳ್ತಾರೆ. ನೀನು ಬೇಜಾರಾಯ್ತಾ? ನಿನ್ಗೇನ್ ಬೇಜಾರ್ ಮಾಡಿಲ್ಲ ನಾನು. ಬೇಜಾರ್ ಏನಕ್ಕೆ ಆಗ್ತೀಯಾ? ನೀನ್ ಬೇಜಾರಾಗ್ಬೇಕಾಗಿರೋದು ಉಂಡಿಲ್ ದುಡ್ಡು ಖಾಲಿ ಆಗೈತೆ, ಹೋಗಿ ನೋಡೋಗು. ಸೊ ಹಾಗೆ ಬರ್ಡೇಗೆ, ನಮ್ಮ ಅಪ್ಪ ಬರ್ಡೇಗೆ ಆದಿತ್ಯ ಬಂದಿದ್ದಾನೆ. ಹಾಗೆ ನಮ್ಮ ತರುಣ್ ಕೂಡ ಬಂದಿದ್ದಾರೆ. ಸೊ ಲಾಸ್ಟ್ ಟೈಮ್ ಇದ್ದ ನೀನು? ಲಾಸ್ಟ್ ಟೈಮ್ ಬರ್ಡೇಗೆ ಇರ್ಲಿಲ್ಲ ಅಲ್ಲ? ಐ ಥಿಂಕ್ ಇನ್ನ ಜಾಯ್ನ್ ಆಗಿರ್ಲಿಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನೋಡಿ. ಆದಿತ್ಯ ನೆನಪಿಲ್ಲ, ಅವನಿಗೆ ನೆನಪಿದೆ. ಸೊ ಇದನ್ನ ತೋರ್ಸದ್ವಲ್ಲ, ನಮ್ದು ಆಲ್ರೆಡಿ ಸ್ವಲ್ಪ ಕೆಟ್ಟೋಗ್ಬಿಟ್ಟಿದೆ ಗಾಡಿ. ಸೊ ನಿಲ್ಸಿದ್ದಾರೆ, ತೋರ್ಸಿದ್ದಿ ಬಾ. ಸೊ ಇಲ್ಲಿ ನೋಡಿ, ನಮ್ದು ಇದು ಲೇಔಟು. ಆದಷ್ಟು ತುಂಬ ಕಡಿಮೆ ಅಂದರೆ ಕಡಿಮೆ ಮನೆಗಳಿದ್ದಾವೆ. ಬಟ್ ಸ್ವಲ್ಪ ಇಲ್ಲಿ ಗೆಸ್ಟ್ಗಳು ಜಾಸ್ತಿ ಇದ್ದಾರೆ, ಹಾವುಗಳು ಜಾಸ್ತಿ ಇದೆ. ಬರ್ತಾ ಇದ್ದಾರೆ ನಮ್ಮಪ್ಪ. ಆ್ಯಕ್ಚುಲಿ ಇವತ್ತು ಬರ್ಡೇ, ಬಟ್ ಸ್ವಲ್ಪ ಕೆಲಸ ಮಾಡಬೇಕು ಅಂದ್ಬಿಟ್ಟು ಹೋಗ್ತಾರೆ ಅವರು. ತುಂಬ ಕಾಯಕವೇ ಕೈಲಾಸ ಅಂತ ಅಂದ್ಕೊಂಡಿರೋ ವ್ಯಕ್ತಿ. ಅಲ್ಲಿ ನೋಡಿ, ನನ್ನ ಹೆಸರು ನಾಗೇಂದ್ರ.
ಇವಾಗ ಒಂದು ಸ್ಟೈಲ್ ಮಾಡ್ತಾರೆ ನೋಡಿ. ಅಲ್ಲಿ ನೋಡಿ ಸ್ಟಾರ್ಟ್ ಆಯ್ತು, ಅಲ್ಲಿ ನೋಡಿ. ಹ್ಯಾಪಿ ಬರ್ಡೇ ಹೇಳ್ಬಿಡ್ರಿ ಒಂದ್ಸರಿ. ಹ್ಯಾಪಿ ಬರ್ಡೇ ಅಂಕಲ್. ಆಶೀರ್ವಾದ ಮಾಡಿದ್ರು ಅಷ್ಟೇ. ನೀವು ಜೀವನದಲ್ಲಿ ಗೆಲ್ತೀರಾ, ಆಶೀರ್ವಾದ ಆಯ್ತು. ನೀನೇನ್ ಜೋಬಿಂದ ಕೈಯೇ ತೆಗಿಯಲ್ಲ ನೀನು. ಜೋಬಲ್ ದುಡ್ಡಿದೆ. ಫುಲ್ ಭಾರಿ ಸ್ಟೈಲ್ ನಿಂದು. ನಾನು ಬಾರಿ ಸ್ಟೈಲ್ ನಿನ್ ಇಲ್ಲಿ ನೋಡಿ, ಇಲ್ಲಿ ಇವರು ಪೊಲಿಟಿಷಿಯನ್ಸ್ ಬೇರೆ ಬಂದಿದ್ದಾರೆ ಇಲ್ಲಿ. ಸರ್ ಓಟ್ ಯಾವ್ದಕ್ಕೆ ಹಾಕ್ಲಿ ಸರ್? ನಮ್ಮಪ್ಪ ನೋಡಿ ಪೂಜೆ ಮಾಡಿಬಿಟ್ಟು ಆಮೇಲೆ ಬರೋದು. ಇಲ್ಲಿ ನೋಡಿ, ರಂಜಿತಾ ನಮ್ಮ ಅಣ್ಣ, ನಾಗೇಂದ್ರ, ನಾನು, ಮೋಹಿತಾ ನೋಡಿದ್ರಲ್ಲ, ನಯನ ಇಲ್ಲ ನಯನ ಹೆಸರು ಹಾಕಿದ್ದಾರೆ, ಅಶ್ವಿನಿ, ಆಶಾ ಹೆಸರು ಹಾಕ್ಸಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ನೋಡಿ ಎಷ್ಟು ಕೆಲಸ ಮಾಡ್ತೀಯ ನೀನು. ಹಾಂ, ಎಡಿಟಿಂಗ್ ಕೆಲಸ ಮಾಡ್ತೀಯ, ಕ್ಯಾಮ್ರಾ ಕೆಲಸ ಮಾಡ್ತೀಯ, ಇದು ಎತ್ಕೊಂಡು ಹೋದ್ರೆ ಹೆಂಗೆ ನಾವು ಇನ್ನು ಅಫೋರ್ಡ್ ಮಾಡೋಕ್ಕಾಗುತ್ತಾ? ಏನಪ್ಪ ಕೆಲಸ ಎಲ್ಲ ಚೆನ್ನಾಗಿ ಇಡ್ತಾ. ಬರ್ಡೇ ದಿನಾನು ಕೆಲ್ಸಕ್ಕೆ ಹೋಗಿದ್ಯಲ್ಲ. ಬರ್ತ್ಡೇ ಒಂದಿನ ಬರೋದು, ಹಾಂ ದುಡಿಯೋದು ಸದಾ, ಹಾಂ ಊಟ ಮಾಡೋದು ಸದಾ, ಹ್ಮ್ ವರ್ಷಕ್ಕೊಂದ್ಸಲ ಮಾಡಬೇಕು, ಹ್ಮ್ ಕಷ್ಟಪಟ್ಟು ದುಡಿಬೇಕು, ಸಂಪಾದನೆ ಮಾಡಬೇಕು, ಹ್ಮ್ ನಂದು ಬರ್ತ್ಡೇ ಮಾಡ್ಕೊಬೇಕು, ಹ್ಮ್ ಎಲ್ಲಾರ್ದು ಬರ್ತ್ಡೇ ಮಾಡಬೇಕು, ಅದೇ ಜೀವನ. ಸೂಪರ್. ನೋಡಿ ಕೇಳಿಸ್ಕೊಂಡ್ರಾ ನೀವು ಯಂಗ್ಸ್ಟರ್ಸು? ಕ್ಲಾಪ್ ಮಾಡ್ಬೇಕಲ್ವಾ? ಸೊ ಇಲ್ಲಿ ನೋಡಿ, ನಮ್ಮ ಇಂದಿನ ಜನ್ರೇಷನ್ ಎಲ್ಲರಿಗೂ ಒಂದು ಡೆವೋಷನ್ನು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಮಸ್ಕಾರ ಮಾಡ್ಕೊಳ್ತೀವಿ, ನಾವು ಮಾಡ್ಕೊಳ್ಳಲ್ಲ. ಸೊ ಇದನ್ನ ನಾವು ಕೂಡ ಅಳವಡಿಸ್ಕೊಳ್ಳಿ. ನಾನ್ ಮಾಡ್ತೀನಿ. ನೀನ್ ಮಾಡ್ತೀಯಾ? ಇನ್ನೇನ್ ಮತ್ತೆ. ಓಕೆ, ಇನ್ಮೇಲೆ ನಾನು ಮಾಡ್ಬೇಕು. ನೀನ್ ಮಾಡ್ತೀಯ ಆದಿತ್ಯ? ಅಂದ್ರೆ ಅಂದ್ರೆ ನಮಸ್ಕಾರ ಕೆಲಸ. ನಾವು ಇವಾಗ ಎಡಿಟಿಂಗ್ ಅನ್ಕೋ, ಶೂಟಿಂಗ್ ಎಲ್ಲ ಮಾಡ್ಬೇಕು. ಗಾಡಿಗೆ ಮಾಡ್ತೀಯಾ? ಓಕೆ, ನೀನು ನಿದ್ದೆ ಮಾಡ್ತೀಯಾ? ಇವಾಗ ನಾವು ನಮ್ಮ ಅಪ್ಪಗೆ ಕೇಕ್ ತಗೊಂಡು, ಎಲ್ಲಿ ತಗೊಂಡಿರೋದು ಇದು? ಜಸ್ಟ್ ಬೇಕಲ್ಲಿ. ನಮ್ಮ ಅಪ್ಪಗೆ ನಾರ್ಮಲ್ ಕೇಕ್ ಅಂದ್ರೆ ಅವ್ರಿಗೆ ಇದು ತಿಂದ ಅಭ್ಯಾಸ ಇಲ್ಲ, ಬಟ್ ತಿಂತಾರೆ, ಏನು ತೊಂದರೆ ಇಲ್ಲ. ಕ್ಯಾರಮೆಲ್ ಫ್ಲೇವರ್ ತಗೊಂಡಿದ್ದೀವಿ. ಸೊ ಹ್ಯಾಪಿ ಬರ್ಡೇ ಅಂತ ಅಪ್ಪ ಅಂತ ಹಾಕ್ಸಿದೀವಿ. ಇದು ಕ್ಯಾಂಡಲ್ ಕೊಟ್ಟಿದ್ದಾರಾ? ಸೊ ಕ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ನಾವು ಕೆಲಸ ಮಾಡ್ತಾ ಮಾಡ್ತಾ ಪಾಪ ಆದಿತ್ಯಗೆ ಮತ್ತೆ ತರುಣ್ಗೆ ಊಟ ಕೊಡೋದೇ ಮರ್ತು ಬಿಟ್ಟಿದೀವಿ. ಸೊ ಅದಕ್ಕೆ ಇವಾಗ ತಿನ್ನಕ್ ಹೋಗ್ತಾ ಇದೀವಿ. ಊಟ ಅಂದ್ರೆ ಸ್ವಲ್ಪ ಲೇಟ್ ಆಗಿ ತಿಂದಿದ್ವಿ. ನಾವು ಮಾಡಿಲ್ಲ, ಮರ್ತೋಗ್ಬಿಟ್ಟಿದೀವಿ. ನಾವು ಅಂದ್ರೆ ಕೆಲ್ಸದ ಕಡೆ ಕಾನ್ಸಂಟ್ರೇಷನ್ ಆದ್ರೆ ಊಟ ಮಾಡೋದು ಮರ್ತೋಗ್ಬಿಟ್ಟಿವಿ. 11:30ಗೆ ಬಿರಿಯಾನಿ ತಿಂಡಿ ಬದಲು ಬಿರಿಯಾನಿ ತಿಂದಿದ್ವಿ ನಾವು. ಹೌದಾ? ಹೌದು, ಸ್ವಲ್ಪ ಲೇಟ್ ಆಗಿ ತಿಂದಿದ್ವಿ ಅದಕ್ಕೋಸ್ಕರ. ಸೊ ಇವಾಗ ಇನ್ನ ಒಂದು ಲಿಸ್ಟ್ ಕಳ್ಸಿದ್ದಾರೆ ನಮ್ಮ. ಸಾರಿ, ವೇಟ್ ಮಾಡ್ತಾ ಇದ್ದೀರಾ? ಯಾಕೆ ನಾನು ಒಳಗಡೆ ಹತ್ತೋವರೆಗೂ ನೀವು ಹತ್ತಲ್ವಾ? ಓಪನ್ ಮಾಡಮ್ಮ. ಮಕ್ಕಳು ಹೆಂಗ್ ಬರ್ತಿದ್ದಾರೆ, ಅವ್ರು ಆಕ್ಚುಲಿ ಏನೋ ತಿಂಡಿ ತಂದಿದ್ದೀನಿ ಅಂತ ಓಡ್ ಬರ್ತಾ ಇದಾರೆ. ಬಟ್ ನಾವೇನು ತಂದಿಲ್ಲ, ಯಾಕಂತಂದ್ರೆ ಅವ್ರ ಹೆಲ್ತ್ ಹಾಳಾಗ್ತಾ ಇದೆ, ಅದಕ್ಕೋಸ್ಕರ. ಅದು ಇದು ಚಾಕ್ಲೇಟ್ ಎಲ್ಲ ತಿಂದು ಬೆಳಗ್ಗೆ ಆವಾಗಲೇ ತಿಂದೆ ಸಾಕು ಒಂದು. ಸೊ ಹಾಗೆ ಅಡುಗೆ ಬೇರೆ ಮಾಡಿದ್ದಾರೆ. ಊಟ ಮಾಡಲ್ಲ ನಾವೇನಾದ್ರು ತಿಂಡಿ ತಂದ್ರೆ. ಅಲ್ಲಿ ನೋಡಿ ಜಗಳ ಮಾಡ್ತಾ ಇದ್ದಾರೆ ಅವ್ರ ಅಜ್ಜಿ ಹತ್ರ. ಅಜ್ಜಿ ಬರ್ತಾ ಇದ್ದಾರೆ, ಬಟ್ ಆದ್ರೆ ಜಗಳ ಮಾಡ್ತಾ ಇದ್ದಾರೆ ಮಕ್ಕಳು. ಸೊ ಹೋಗುವ. ಸೊ ಲೆಟ್ಸ್ ಗೋ. ಸ್ನೇಹಿತರೆ ನೋಡ್ತಿರ್ಬೋದು, ನಮ್ಮ ಅತ್ತಿಗೆ ಅವಾಗ್ಲೇ ನೈಟ್ ಇಲ್ಲಿದ್ರು. ಇವಾಗ ಅವ್ರದ್ದೊಂದು ಅಡ್ಗೆ ವಿಡಿಯೋ ಮಾಡ್ತಿದ್ದಾರೆ. ಇವಾಗ ಚೆನ್ನಾಗಿ ಯಾರು ಸಂಜೆ ಹೊತ್ತು ಅಡ್ಗೆ ಮಾಡ್ಬೇಕಾದ್ರೆ ಮಲ್ಲಿಗೆ ಬುಡ್ಕೊಂಡ್ ಮಾಡ್ತಾರೆ? ಹಾ ನೇನ, ಇದು ಅನ್ಯಾಯ ಅಲ್ವಾ? ಪಾಪ ವಿಡಿಯೋ ಮಾಡ್ಕೋತಾ ಅನ್ಯಾಯ ತಾನೇ? ಬಟ್ ಅನ್ಯಾಯನೇ. ಹಾ, ಇವಾಗ ನನ್ ವಿಡಿಯೋದಲ್ಲಿ ಅವಾಗ್ಲೇ ನೈಟ್ ಇಲ್ಲಿದ್ದು ಅನ್ಯಾಯ ಅಲ್ವಾ? ಈ ಮಲ್ಲಿಗೆ ಹೂವು ಎಲ್ಲಿತ್ತು ಹೇಳು? ಫ್ರಿಜ್ ಅಲ್ಲಿ ಇತ್ತು. ಸೊ ಸ್ನೇಹಿತರೆ, ಅನ್ಫಾರ್ಚುನೇಟ್ಲಿ ಮನೇಲಿ ಯಾರು ಇಲ್ಲ, ಅದಕ್ಕೋಸ್ಕರ ನಾವು ಬರ್ಡೇ ಮಾಡಕ್ ಆಗ್ತಾ ಇಲ್ಲ. ಸೊ ಏನ್ ಮಾಡೋದು ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ ಯಾರು ಇಲ್ಲ, ಎಲ್ಲರೂ ಹೊರಟೋಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಅವರೆಲ್ಲರೂ ಏನ್ ಮಾಡಿದ್ದಾರೆ, ಡೆಕೋರೇಷನ್ ಹತ್ರ ಬಂದಿದ್ದಾರೆ. ಸೊ ಡೆಕೋರೇಷನ್ ನೋಡಿ ಹೆಂಗ್ ಮಾಡಿದೀನಿ ನೋಡಿ, ಇದೇ ಡೆಕೋರೇಷನ್ ಮಾಡಿರೋದು. ಸೊ ಸಖತ್ತಾಗಿ ಮಾಡಿದೀನಲ್ವಾ? ಸೊ ಸೂಪರ್ ಆಗಿದೆ. ಇಲ್ಲಿ ನೋಡಿ, ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಪ್ಪ, ಡೆಕೋರೇಷನ್ ಚೆನ್ನಾಗಿದ್ಯಪ್ಪ. ಈಗ ನೋಡಿ, ಇಲ್ಲಿ ಕಿರೀಟ ಹಾಕಿದೀವಿ ನಾವು ನಮ್ಮ ಅಪ್ಪನ್ಗೆ. ಇನ್ನೊಂದ್ ಸ್ವಲ್ಪ ಸ್ಟ್ರೈಟ್ ಆಗಿ ಹಾಕ್ಬೇಕು. ಹೇರ್ ಸ್ಟೈಲ್ ಹೋಗ್ಬಿಡುತ್ತಪ್ಪ ನಿಂದು ಸ್ವಲ್ಪ. ಅದ್ ಕೂರಲ್ಲ ಮಂಗ ಹಾಕಿದ್ರೆ. ಇಲ್ಲಿ ನೋಡಿ, ಇದೊಂದು ಕ್ಯಾರಮೆಲ್ ತಂದಿದೀವಿ, ಕೇಕು, ಕ್ಯಾರಮೆಲ್ ಕೇಕು. ಸೊ ಇಲ್ಲಿ ನೋಡಿ ಅಪ್ಪ ಅಂತ ಹಾಕ್ಸಿದೀವಿ. ಹ್ಯಾಪಿ ಬರ್ಡೇ ಅಪ್ಪ. ಎಷ್ಟು ವರ್ಷ ಆಯ್ತಪ್ಪ ನಿನ್ಗೆ? ಇವತ್ತಿಗೆ 60 ವರ್ಷ. 60 ವರ್ಷ. 60 ವರ್ಷದ ಜೀವನ ಹೇಗಿದ್ದಪ್ಪ? 60 ವರ್ಷದ ಜೀವನ ತುಂಬಾ ಚೆನ್ನಾಗಿತ್ತು. ಆ ಒಂದು ಪಾಸ್ ಅಲ್ಲಿ ನೀವು ಯೋಚನೆ ಮಾಡಿ, ತುಂಬಾ ಸ್ಟ್ರಗಲ್ ಪಟ್ಕೊಂಡು ಜೀವನ ಸಾಗಿಸಿ ಹೆಂಗೋ ಮ್ಯಾನೇಜ್ ಮಾಡ್ತಿದ್ದಾರೆ. ಏನಪ್ಪಾ ಸ್ಟ್ರಗಲ್ ಅನ್ನೋದು ಪ್ರತಿಯೊಬ್ಬರಿಗೂ ಬರೋದೆ, ಆದ್ರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಏನು ಮಾಡೋಕ್ಕಾಗಲ್ಲ, ಆದ್ರೂ ಸ್ವಲ್ಪ ಮುಂದೆ ಬಂದಿದ್ದೀವಿ. ಮೋಹಿತಾ, ನಿಂದ ಬರ್ಡೇ ಅಥವಾ ತಾತದ ಬರ್ಡೇ? ಹಾ, ನಂದು. ಬಾಯ್ಲಿ ಒಂದ್ ನಿಮಿಷ ಮುಂದೆ ಬಾ ಇಡ್ಕೋ. ತಾತನ್ಗೋಸ್ಕರ ಒಂದು ಹಾಡು ಆಡ್ಬಿಡು.
ನಂಗೆ ಏ ಆಡ್ಬಿಡು ಯಾವ್ದೋ ಒಂದು ತಾತನ್ಗೋಸ್ಕರ. ಇಡ್ಕೋ. ಹಾ, ವಸಂತ ವಸಂತ ವಂಡರ್ಫುಲ್. ಇಲ್ಲಿ ನೋಡಿ ಹಿಂಗಿರ್ತಾರೆ, ವಸಂತ 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 ಅಂತಾಳೆ. ನಗುತ್ತಾ ನಗುತ್ತಾ ಬಾಳು ನೀನು ಆಗ್ಬಿಡುತ್ತೆ ಬೇಡ. ಬಾಳಿ ನೀ ಹ್ಯಾಪಿ ಬರ್ಡೇ ಟು ಯು. ವೈಟ್ ಅಂಡ್ ವೈಟ್ ಹಾಕೊಂಡು ಹೆಂಗ್ ಕಾಣ್ತಾ ಇದಾರೆ ನಮ್ಮಪ್ಪ. ಎಕ್ಸ್ಕ್ಯೂಸ್ ಮೀ, ಮಕ್ಳಿರೋರೆಲ್ಲ ದೂರ ಹೋಗಿ ಸ್ವಲ್ಪ. ಇಲ್ಲಿ ನೋಡಿ ಟಾಪ್ ಹಿಂಗೆ ಸ್ಲೋ ಮೋಷನ್ ಅಲ್ಲಿ ಒಂದು ಮ್ಯೂಸಿಕ್ ಹಾಕ್ಬಿಡೋಣ. ಆದಿತ್ಯ ತಡಿ ಒಂದು ನಿಮಿಷ. ಸೊ ಹ್ಯಾಪಿ ಬರ್ಡೇ ಅಪ್ಪ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಮ್ಮ ಮೌ ಸರಿ ಇದ್ ಮಾಡು, ಆಯ್ತು ಇರ್ಲಿ, ಏನಾಗಲ್ಲ, ಅಂಟ್ಸು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು ಅಪ್ಪ, ಅಂಕಲ್, ಮಾವ, ತಾತ ಎಲ್ಲರೂ ಹೇಳಿ. ನೀವು ನಾನು ಒಬ್ಬನೇ ಹೇಳ್ಬೇಕಾ? ಓಕೆ, ಇದು ಅಮ್ಮ ರೀ, ಅಮ್ಮ ಹ್ಯಾಪಿ ಬರ್ಡೇ ವಿಶ್ ಮಾಡಮ್ಮ ನೀನು ಸ್ವಲ್ಪ ಚೆನ್ನಾಗಿ. ನೋಡಿ ಹೇಳು, ನೀನ್ ಹೇಳಪ್ಪ. ಥ್ಯಾಂಕ್ ಯು ಚಿನ್ನು ಅಂತ ಹೇಳು. ಥ್ಯಾಂಕ್ ಯು ಚಿನ್ನು. ನಾನು 60ನೇ ವರ್ಷದ ಹುಟ್ಟುಹಬ್ಬನ ಮಾಡ್ತಾ ಇದ್ದಾರೆ. ನನಗಂತೂ ತುಂಬ ಸಂತೋಷ ಆಗ್ತಾ ಇದೆ. ಹೀಗೆ ಇನ್ನು ನಮ್ಮ ಕೊನೆಗಳಿಗೆವರೆಗೂ ಎಲ್ಲ ಮಾಡ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಹ್ಯಾಪಿ ಬರ್ಡೇ. ಸೊ ನಮ್ಮ ತಂದೆಯವರಿಗೆ ನಾವು ಗಿಫ್ಟ್ ಏನ್ ತರೋದು ಅಷ್ಟೊಂದು ಟೈಮ್ ಸಾಲಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ನಾವು ಮೇಲೆ ಸ್ಟುಡಿಯೋ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಟೈಮಿನ ಅಭಾವದ ಕಾರಣದಿಂದ ತಂದೆಯವರಿಗೆ ನಾವು ಈ ಒಂದು ಮೂವಿಯನ್ನ ಕೊಡ್ತಾ ಇದ್ದೇವೆ. ಕ್ಲಾಪ್ ಮಾಡ್ಬೇಕು, ಎಲ್ಲರೂ ಕ್ಲಾಪ್ ಮಾಡಿ. ಅಯ್ಯೋ ರಾಮ, ಅಪ್ಪ ಮುಯ್ ಕೊಟ್ಟವನ್ಗೆ ಕೇಕ್ ತಿನ್ಸಿಲ್ಲಪ್ಪ ನೀನು. ಕೈ ತೊಳ್ಕೊಂಡು ಹೋಗ್ತಾ ಇದ್ಯಾ? ಇದು ಡಿಚ್ಚಿ ಹೊಡೆಯಂಗಿ ಹಿಡ್ಕತಾ ಇದೆಯಲ್ಲಪ್ಪ ನೀನು. ನಾನು ಕೈ ತೊಳ್ಕೊಂಡು ತಿನ್ಸೋಣ ಅಂತ ಹೋದೆ ಮಗನೇ, ಬೇಜಾರು ಮಾಡ್ಕೊಂಡ. ಅಂದ್ರೆ ಅವ್ರ ಹೆಂಚಿಲು ನನಗ್ ತಾಕ್ಬಾರ್ದು ಅಂತ ನಮ್ಮ ತಿನ್ನಪ್ಪ ತಿನ್ನಪ್ಪ ಅಪ್ಪ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿಲ್ಲ, ಇನ್ನ ಊಟ ಮಾಡೋದಿದೆ. ನಮ್ದು ಆಶಾ ಅಡುಗೆ ಮನೆಯಿಂದ ನಾವು ಆರ್ಡರ್ ಮಾಡಿಸಿದೀವಿ, 2 ಕಡೆಯಿಂದನೂ ಬಂದಿದೆ. ಸೊ ಆಶಾ ಅಡುಗೆ ಮನೆ ಹಾಗೆ ಈ ಒಂದು ಅಶ್ವಿನಿ ಸುನಿಲ್ ಚಾನಲ್ ಇಂದ 2 ಮಿಕ್ಸ್ ಆಗಿ ಒಂದು ಹೊಸ ಅಡುಗೆ ಬರ್ತಾ ಇದೆ. ಸೊ ಆ ಅಡುಗೆನ ನಾವೆಲ್ಲ ಸವಿಯಕ್ಕೆ ರೆಡಿ ಇದೀವಿ. ಸೊ ನೀವು ನಮ್ ಜೊತೆ ಬನ್ನಿ. ಇವಾಗ ನಾವು ಊಟಕ್ಕೆ ಕುತ್ಕೊಂಡಿದೀವಿ. ಆಶಾ ಅಡುಗೆ ಮನೆ ಹಾಗೆ ಅಶ್ವಿನಿ ಸುನಿಲ್ ಚಾನೆಲ್ ಅವ್ರ ಕಡೆಯಿಂದ ನಮ್ಗೆ ಇಲ್ಲಿ ನೋಡಿ ಮೊಟ್ಟೆ, ಸೌತೆಕಾಯಿ, ಕಬಾಬು, ಅದು ಇನ್ನ ಏನೇನೋ ಮಾಡಿದ್ದಾರೆ, ಪಾಯಸ ಕೂಡ ಮಾಡಿದ್ದಾರೆ. ಸೊ ಇದನ್ನ ನಾವು ತಿಂತೀವಿ. ಹಾಗೆ ಎವ್ರಿ ವ್ಲಾಗ್ ಅಲ್ಲಿ ನಿಮ್ಗೆ ತಿನ್ನೋದೇ ತೋರಿಸ್ತಾ ಇರ್ತೀವಿ. ನಿಮ್ಗೂ ಕೂಡ ಬೋರ್ ಆಗ್ಬಿಡುತ್ತೆ, ಹಾಗೆ ಆಸೆ ಕೂಡ ಆಗುತ್ತೆ ಅಂತ ನನಗೂ ಗೊತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿ ನೋಡಿ ನಮ್ಮ ಅಪ್ಪ ಅಮ್ಮ ಅಲ್ಲಿ ಕುತ್ಕೊಂಡಿದ್ದಾರೆ. ಇಲ್ಲಿ ಇಬ್ರು ಕಪಲ್ಸ್, ಸಾರಿ ಆದಿತ್ಯ ಮತ್ತೆ ತರುಣ್ ಇಲ್ಲಿ ಕೂತಿದ್ದಾರೆ, ಮಕ್ಕಳೆಲ್ಲ ಇಲ್ಲಿ ಕೂತಿದ್ದಾರೆ. ನಾನು ನನ್ನ ಧರ್ಮಪತ್ನಿ ಇಲ್ಲಿದ್ದೀವಿ. ಇವರು ಅಶ್ವಿನಿ ಸುನಿಲ್ ಚಾನಲ್ ಅವ್ರ ಕಡೆಯವರು, ಇವರು ಆಶಾ ಅಡುಗೆ ಮನೆಯವರು ಬಂದಿದ್ದಾರೆ, ಆಗ್ತಾ ಇದ್ದಾರೆ. ಸೊ ಧನ್ಯವಾದಗಳು ನಿಮ್ಮ ಇಬ್ರಿಗೂ ಅಡುಗೆ ಮಾಡ್ಕೊಟ್ಟಿದ್ದಕ್ಕೆ, ಚಿಕನ್ ತಂದಿದ್ದಕ್ಕೆ. ತಂದೆಯವರೇ ನಿಮಗೂ ಧನ್ಯವಾದಗಳು. ಸೊ ಇನ್ಯಾರ್ಯಾರಿಗೆ ಧನ್ಯವಾದ ಹೇಳ್ಬೇಕು? ನಾನು ಪೀಸ್ಫುಲ್ ಆಗಿ ಕೂತ್ಕೊಳ್ಳೋಕೆ ಬಿಡದೆ ಅದಕ್ಕೆ ನಿಮ್ಗೆ ಯಾರಿಗೂ ಧನ್ಯವಾದಗಳಿಲ್ಲ ಮಕ್ಕಳಿಗೆ. ಸೊ ಅಷ್ಟೇ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಾಗೇಂದ್ರ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಬಾಯ್, ಎಂಜಾಯ್ ಡೇ. ಎಲ್ಲ ಒಂದ್ಸರಿ ಬಾಯ್ ಮಾಡ್ಬಿಡಿ. ಬಾಯ್ ಬಾಯ್. ಸೂಪರ್.